ನೀವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುತ್ತೀರಾ ಅಥವಾ ಅದನ್ನೇ ತಪ್ಪಾಗಿ ಬಳಸುತ್ತಿದ್ದೀರಾ? ಒಂದು ಸಣ್ಣ ಬೆಳ್ಳುಳ್ಳಿ ಕಾಳು ನಿಮ್ಮ ಹೊಟ್ಟೆಯೊಳಗೆ ಇರುವ ಕೋಟಿ ಕೋಟಿ ಮೈಕ್ರೋಬ್ಸ್ಗಳ ಮೇಲೆ ಎಷ್ಟು ದೊಡ್ಡ ಪ್ರಭಾವ ಬೀರುತ್ತದೆ ಗೊತ್ತಾ? ಗ್ಯಾಸ್ಟ್ರಿಕ್, ಎಸಿಡಿಟಿ, ಉಬ್ಬರ ಇವೆಲ್ಲವೂ ಸಣ್ಣ ಸಮಸ್ಯೆಗಳು ಅಂತ ನೀವು ಭಾವಿಸುತ್ತೀರಾ? ಆದರೆ ನಿಜವಾಗಿ ಅದು ನಿಮ್ಮ ದೇಹ ನಿಮಗೆ ಕೊಡುತ್ತಿರುವ ಸಿಗ್ನಲ್. ಇವತ್ತು ನಾವು ನೋಡೋದು ಸರಳ ಮನೆಮದ್ದು ಅಲ್ಲ, ನಿಮ್ಮ ದೇಹವನ್ನು ಒಳಗಿಂದ ಬದಲಾಯಿಸುವ ಒಂದು ಸಿಸ್ಟಮ್. ನಮಸ್ಕಾರ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನಿಮ್ಮ ಆರೋಗ್ಯದ ಬಗ್ಗೆ ದಿನಕ್ಕೆ ಎಷ್ಟು ಸಮಯ ಯೋಚಿಸ್ತೀರಾ? ಸತ್ಯ ಹೇಳಬೇಕಂದ್ರೆ ಬಹಳಷ್ಟು ಜನರು ಯೋಚಿಸುವುದೇ ಇಲ್ಲ. ಕೆಲಸ, ಹಣ, ಜವಾಬ್ದಾರಿ ಇವೆಲ್ಲದರ ಮಧ್ಯ ನಾವು ನಮ್ಮ ದೇಹವನ್ನೇ ಮರೆತು ಬಿಡ್ತೀವಿ. ಆದರೆ ಒಂದು ದಿನ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ತಲೆನೋವು, ದೌರ್ಬಲ್ಯ ಇವುಗಳು ಶುರು ಆದಾಗ ಮಾತ್ರ ನಾವು ತಕ್ಷಣ ಪರಿಹಾರ ಹುಡುಕೋಕೆ ಶುರು ಮಾಡ್ತೀವಿ. ಆದರೆ ಇಲ್ಲಿ ಒಂದು ಸಣ್ಣ ಆದರೆ ತುಂಬ ಮುಖ್ಯವಾದ ಸತ್ಯ ಇದೆ. ನೀವು ಇಂದು ಅನುಭವಿಸುತ್ತಿರುವ ಸಮಸ್ಯೆಗಳು ಇವತ್ತೇ ಶುರು ಆಗಿಲ್ಲ. ಅವು ನಿಧಾನವಾಗಿ ದಿನದಿಂದ ದಿನಕ್ಕೆ ಬಿಲ್ಡ್ ಆಗುತ್ತಾ ಬಂದಿದೆ. ನೀವು ರಾತ್ರಿ ಏನು ತಿನ್ನುತ್ತೀರೋ ಅದು ನಿಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ಎದ್ದಾಗ ನಿಮ್ಮ ದೇಹ ಒಂದು ರೀತಿಯ ಆಸಿಡಿಕ್ ಸ್ಟೇಟ್ನಲ್ಲಿ ಇರುತ್ತದೆ. ನೀವು ಏನೂ ಮಾಡದೇ ಇದ್ದರೆ ಆ ಆಸಿಡಿಟಿ ಮುಂದುವರಿಯುತ್ತದೆ. ಅದರ ಪರಿಣಾಮವಾಗಿ ನಿಮ್ಮ ಡೈಜೆಷನ್ ಸ್ಲೋ ಆಗುತ್ತದೆ, ನಿಮ್ಮ ಎನರ್ಜಿ ಕಡಿಮೆಯಾಗುತ್ತದೆ, ನಿಮ್ಮ ಇಮ್ಯುನಿಟಿ ಡೌನ್ ಆಗುತ್ತದೆ. ಇದು ಒಂದು ದಿನದಲ್ಲಿ ಆಗೋದಿಲ್ಲ, ಆದರೆ ಪ್ರತಿದಿನ ಆಗುತ್ತದೆ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ, ನಮ್ಮ ದೇಹದಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಿಜವಾದ ಕೆಲಸ ನಡೆಯೋದು ನಮ್ಮ ಕಣ್ಣಿಗೆ ಕಾಣದ ಜಾಗದಲ್ಲಿ, ನಮ್ಮ ಹೊಟ್ಟೆಯೊಳಗೆ. ನಿಮ್ಮ ಹೊಟ್ಟೆಯೊಳಗೆ ಟ್ರಿಲಿಯನ್ಗಳಷ್ಟು ಮೈಕ್ರೋಬ್ಸ್ ಇವೆ. ಅವು ನಿಮ್ಮ ದೇಹದೊಳಗಿನ ಒಂದು ಪ್ರತ್ಯೇಕ ಲೋಕದಂತೆ. ನೀವು ತಿನ್ನೋ ಆಹಾರವನ್ನು ಬ್ರೇಕ್ ಮಾಡೋದು, ಅದರಿಂದ ಬೇಕಾದ ನ್ಯೂಟ್ರಿಯೆಂಟ್ಸ್ ತೆಗೆದುಕೊಳ್ಳೋದು, ಅದನ್ನು ದೇಹದ ವಿವಿಧ ಭಾಗಗಳಿಗೆ ಸಪ್ಲೈ ಮಾಡೋದು, ಈ ಎಲ್ಲ ಕೆಲಸವನ್ನು ಅವು ಮಾಡುತ್ತವೆ. ಸರಳವಾಗಿ ಹೇಳಬೇಕಂದ್ರೆ ನಿಮ್ಮ ದೇಹದೊಳಗಿನ ನಿಜವಾದ ಡಾಕ್ಟರ್ಗಳು ಇವೆ. ಆದರೆ ನಾವು ಏನು ಮಾಡ್ತೀವಿ ಗೊತ್ತಾ? ಸ್ವಲ್ಪ ಜ್ವರ ಬಂದರೂ, ಸ್ವಲ್ಪ ಕೆಮ್ಮು ಬಂದರೂ ತಕ್ಷಣ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ತೀವಿ. ಡಾಕ್ಟರ್ ಹೇಳಿದ್ದರು ಇಲ್ಲದಿದ್ದರು. ಬೇಗ ಗುಣವಾಗಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮದೇ ತೀರ್ಮಾನ ಮಾಡ್ತೀವಿ. ಆದರೆ ನೀವು ತಿಳ್ಕೊಳ್ಬೇಕಾದ ಒಂದು ಸತ್ಯ ಇದೆ. ಆ್ಯಂಟಿಬಯೋಟಿಕ್ ತೆಗೆದುಕೊಂಡಾಗ ಅದು ಕೆಟ್ಟ ಬ್ಯಾಕ್ಟೀರಿಯಾ ಮಾತ್ರ ಕೊಲ್ಲೋದಿಲ್ಲ, ಒಳ್ಳೆಯ ಬ್ಯಾಕ್ಟೀರಿಯಾ ಕೂಡ ಕೊಲ್ಲುತ್ತದೆ. ಅಂದರೆ ನೀವು ನಿಮ್ಮದೇ ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಿದ್ದೀರಾ. ಇದಕ್ಕೆ ಪರಿಹಾರ ಏನು? ಇಲ್ಲೇ ಪ್ರಿಬಯೋಟಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತದೆ. ಪ್ರೋಬಯೋಟಿಕ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಆಹಾರ. ಅವು ಬದುಕಲು, ಬೆಳೆಯಲು, ಸರಿಯಾಗಿ ಕೆಲಸ ಮಾಡಲು ಈ ಆಹಾರ ತುಂಬ ಮುಖ್ಯ. ಆದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಇದು ಬಹಳಷ್ಟು ಜನರಿಗೆ ಇಲ್ಲ. ಇಲ್ಲೇ ಬೆಳ್ಳುಳ್ಳಿ ಒಂದು ದೊಡ್ಡ ಪಾತ್ರ ವಹಿಸುತ್ತದೆ. ಬಹಳಷ್ಟು ಜನರು ಬೆಳ್ಳುಳ್ಳಿಯನ್ನು ಅವಾಯ್ಡ್ ಮಾಡ್ತಾರೆ, ಯಾಕೆಂದರೆ ಸ್ಮೆಲ್ ಬರುತ್ತದೆ ಅಂತ. ಆದರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು, ನಿಮಗೆ ಮುಖ್ಯವಾದದ್ದು ಸ್ಮೆಲ್ಲಾ ಅಥವಾ ನಿಮ್ಮ ಆರೋಗ್ಯವಾ ಅಂತ. ಬೆಳ್ಳುಳ್ಳಿಯಲ್ಲಿ ಇರುವ ಕೆಲವು ವಿಶೇಷ ನೈಸರ್ಗಿಕ ಸಂಯೋಗಗಳು ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಆಹಾರವಾಗಿ ಕೆಲಸ ಮಾಡುತ್ತದೆ. ಅವುಗಳನ್ನು ಶಕ್ತಿಶಾಲಿಯಾಗಿಸುತ್ತವೆ. ಡೈಜೆಷನ್ ಉತ್ತಮವಾಗುತ್ತದೆ, ದೇಹದ ಒಳಗಿನ ಉರಿಯೂತ ಕಡಿಮೆಯಾಗುತ್ತದೆ, ಇಮ್ಯುನಿಟಿ ಹೆಚ್ಚಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ, ಬೆಳ್ಳುಳ್ಳಿಯನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದು. ಬಹಳಷ್ಟು ಜನರು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ತಿನ್ನುತ್ತಾರೆ ಅಥವಾ ಬೇಯಿಸಿ ತಿನ್ನುತ್ತಾರೆ. ಆದರೆ ಆ ಪ್ರಕ್ರಿಯೆಯಲ್ಲಿ ಅದರಲ್ಲಿರುವ ಬಹುತೇಕ ಉಪಯುಕ್ತ ಅಂಶಗಳು ನಾಶವಾಗುತ್ತವೆ. ಸರಿಯಾದ ವಿಧಾನ ಏನು ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಚ್ಚಾ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳುವುದು. 2 ರಿಂದ 4 ಕಾಳುಗಳು ಸಾಕು. ಆರಂಭದಲ್ಲಿ ಕಷ್ಟ ಅನ್ನಿಸಿದರೆ 1 ಕಾಳಿನಿಂದ ಶುರು ಮಾಡಬಹುದು. ಸ್ಮೆಲ್ ಸಮಸ್ಯೆ ಇದ್ದರೆ ನಂತರ ಲವಂಗ ತಿನ್ನಬಹುದು ಅಥವಾ ನೀರು ಕುಡಿಯಬಹುದು ಅಥವಾ ಬ್ರಷ್ ಮಾಡಬಹುದು. ಇದು ಒಂದು ಸಣ್ಣ ಹ್ಯಾಬಿಟ್, ಆದರೆ ಇದರ ಪರಿಣಾಮ ದೊಡ್ಡದು. ಇದನ್ನು ಬೆಂಬಲಿಸುವಂತೆ ಇನ್ನೂ ಕೆಲವು ಸರಳ ಪದ್ಧತಿಗಳು ಇವೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆರಸ ಹಾಕಿ ಕುಡಿಯುವುದು. ಇದು ದೇಹದ ಆಸಿಡಿಟಿಯನ್ನು ಕಡಿಮೆ ಮಾಡುತ್ತದೆ, ಡೈಜೆಷನ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡುತ್ತದೆ. ಅದಾದ ಮೇಲೆ ಬೆಳ್ಳುಳ್ಳಿ, ಅದಾದ ಮೇಲೆ ಸ್ವಲ್ಪ ಶುಂಠಿ ಮತ್ತು ರಾತ್ರಿ ನೆನೆಸಿದ ಮೆಂತ್ಯ ಕಾಳುಗಳು. ಇವುಗಳು ಸೇರಿ ನಿಮ್ಮ ಹೊಟ್ಟೆಯೊಳಗಿನ ಮೈಕ್ರೋಬ್ಸ್ಗಳಿಗೆ ಸೂಕ್ತವಾದ ಪರಿಸರವನ್ನು ಸೃಷ್ಟಿಸುತ್ತದೆ. ಕೆಲವರು ಕೇಳಬಹುದು, ನನಗೆ ಇಷ್ಟೆಲ್ಲ ಮಾಡಲು ಟೈಮ್ ಇಲ್ಲ ಅಂತ. ಅಂತಹ ಸಂದರ್ಭಗಳಲ್ಲಿ ಒಂದು ಸರಳ ಆಯ್ಕೆ ಇದೆ, ಒಂದು ಬಾಳೆಹಣ್ಣು. ಬಾಳೆಹಣ್ಣು ಕೂಡ ಒಂದು ಉತ್ತಮ ಪ್ರಿಬಯೋಟಿಕ್ ಆಹಾರ. ಆದರೆ ಇದು ಒಂದು ಶಾರ್ಟ್ಕಟ್ ಮಾತ್ರ, ಸಂಪೂರ್ಣ ಪರಿಹಾರ ಅಲ್ಲ.
ತಪ್ಪಿಸಬೇಕಾದ ಕೆಲವು ಅಭ್ಯಾಸಗಳಿವೆ. ಅನಾವಶ್ಯಕವಾಗಿ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳುವುದು, ಅತಿಯಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಬಳಸುವುದು, ಹೆಚ್ಚಾಗಿ ಪ್ರೊಸೆಸ್ಡ್ ಫುಡ್ ತಿನ್ನುವುದು. ಇವೆಲ್ಲವೂ ನಿಧಾನವಾಗಿ ನಿಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಹಾನಿ ಮಾಡುತ್ತದೆ. ಒಂದು ಕ್ಷಣ ಯೋಚಿಸಿ, ನಿಮ್ಮ ದೇಹವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಅದು ಒಂದು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಜೀವನದಲ್ಲಿ ನಿಮ್ಮ ಜೊತೆ ಕೊನೆಯವರೆಗೂ ಇರುವುದು ನಿಮ್ಮ ಹಣ ಅಲ್ಲ, ನಿಮ್ಮ ಕೆಲಸ ಅಲ್ಲ, ನಿಮ್ಮ ದೇಹ ಮಾತ್ರ. ಆದ್ದರಿಂದ ಸಣ್ಣ ಸಣ್ಣ ಬದಲಾವಣೆಗಳನ್ನು ಈಗಲೇ ಶುರು ಮಾಡಿದರೆ ಮುಂದಿನ ವರ್ಷಗಳಲ್ಲಿ ನೀವು ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು. ಇಲ್ಲಿಯವರೆಗೂ ನಾವು ನೋಡಿದ್ದು ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಆಹಾರ ಕೊಡುವ ಪ್ರಿಬಯೋಟಿಕ್ಸ್ ಬಗ್ಗೆ. ಆದರೆ ಇನ್ನೂ ಒಂದು ಪ್ರಮುಖ ಭಾಗ ಬಾಕಿ ಇದೆ. ಆಹಾರ ಕೊಟ್ಟರೆ ಸಾಕಾಗುವುದಿಲ್ಲ, ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಮುಂದಿನ ಭಾಗದಲ್ಲಿ ನಾವು ನೋಡೋದು ಪ್ರಿಬಯೋಟಿಕ್ಸ್ ಬಗ್ಗೆ. ಅವು ಹೇಗೆ ಕೆಲಸ ಮಾಡುತ್ತವೆ, ಯಾವ ಆಹಾರಗಳಲ್ಲಿ ಇವೆ ಮತ್ತು ಈ ಸಂಪೂರ್ಣ ಸಿಸ್ಟಮ್ ನಿಮ್ಮ ದೇಹವನ್ನು ಹೇಗೆ ಸಂಪೂರ್ಣ ಬದಲಾಯಿಸುತ್ತದೆ ಅನ್ನೋದು. ನೀವು ಇದುವರೆಗೂ ಕೇಳಿದರೆ ಈಗ ನಿಮಗೆ ಒಂದು ವಿಷಯ ಕ್ಲಿಯರ್ ಆಗಿರಬೇಕು. ನಮ್ಮ ದೇಹದ ಆರೋಗ್ಯ ಅನ್ನೋದು ಹೊರಗಿನಿಂದ ಕಾಣೋದೇ ಅಲ್ಲ, ಅದು ಒಳಗಿನಿಂದ ನಿರ್ಮಾಣ ಆಗುತ್ತದೆ. ನಾವು ನೋಡಿದ್ವಿ ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಆಹಾರ ಕೊಡೋದು ಎಷ್ಟು ಮುಖ್ಯ ಅಂತ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಆಹಾರ ಕೊಟ್ಟರೆ ಸಾಕಾ? ಇಲ್ಲ. ನೀವು ಒಂದು ಗಾರ್ಡನ್ ಇಮ್ಯಾಜಿನ್ ಮಾಡಿ. ನೀವು ನೀರು ಹಾಕ್ತೀರಾ, ಮಣ್ಣು ಒಳ್ಳೆಯದಾಗಿರುತ್ತೆ, ಆದರೆ ಗಿಡವೇ ಇಲ್ಲ ಅಂದರೆ ಏನು ಬೆಳೆಯುತ್ತದೆ? ಅದೇ ರೀತಿ ಪ್ರಿಬಯೋಟಿಕ್ ಅನ್ನೋದು ಆಹಾರ, ಆದರೆ ಪ್ರೋಬಯೋಟಿಕ್ ಅನ್ನೋದು ಆ ಆಹಾರ ತಿನ್ನೋ ಜೀವಿಗಳು. ಅವು ಇಲ್ಲ ಅಂದರೆ ಸಿಸ್ಟಮ್ ಕಂಪ್ಲೀಟ್ ಆಗಲ್ಲ. ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ದೇಹಕ್ಕೆ ಒಳ್ಳೆಯದು ಮಾಡುವ ಜೀವಂತ ಬ್ಯಾಕ್ಟೀರಿಯಾ. ಇವುಗಳು ನಮ್ಮ ಹೊಟ್ಟೆಯೊಳಗೆ ಹೋಗಿ ಅಲ್ಲಿ ಸೆಟಲ್ ಆಗಿ ಕೆಲಸ ಶುರು ಮಾಡುತ್ತವೆ. ಇವು ಏನು ಮಾಡುತ್ತವೆ ಅಂತ ನೋಡಿದರೆ, ನೀವು ತಿನ್ನೋ ಆಹಾರವನ್ನು ಇನ್ನಷ್ಟು ಸುಲಭವಾಗಿ ಡೈಜೆಸ್ಟ್ ಆಗುವಂತೆ ಮಾಡುತ್ತವೆ. ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡುತ್ತದೆ ಮತ್ತು ನಿಮ್ಮ ದೇಹದ ಇಮ್ಯುನಿಟಿಯನ್ನು ಬಲಪಡಿಸುತ್ತದೆ. ಇದು ಥಿಯರಿ ಅಲ್ಲ, ನೀವು ಡೈಲಿ ಲೈಫ್ನಲ್ಲಿ ಅಬ್ಸರ್ವ್ ಮಾಡಬಹುದು. ಒಬ್ಬ ವ್ಯಕ್ತಿ ಸರಿಯಾಗಿ ಊಟ ಮಾಡ್ತಾನೆ, ಆದರೂ ಅವನಿಗೆ ದೌರ್ಬಲ್ಯ ಸಮಸ್ಯೆಗಳು ಇರುತ್ತವೆ. ಇನ್ನೊಬ್ಬ ವ್ಯಕ್ತಿ ಹೆಚ್ಚು ಸ್ಟ್ರಿಕ್ಟ್ ಡಯಟ್ ಕೂಡ ಫಾಲೋ ಮಾಡೋದಿಲ್ಲ, ಆದರೂ ಹೆಲ್ದಿ ಆಗಿರ್ತಾನೆ. ಇದಕ್ಕೆ ಕಾರಣ ಏನು? ಅವನ ಹೊಟ್ಟೆಯೊಳಗಿನ ಸಿಸ್ಟಮ್, ಅವನ ಮೈಕ್ರೋಬ್ಸ್ ಸರಿಯಾಗಿ ಕೆಲಸ ಮಾಡ್ತಿವೆ. ಇದನ್ನು ನಾವು ಹೊರಗಿನಿಂದ ನೋಡೋಕ್ಕಾಗಲ್ಲ, ಆದರೆ ಇದರ ಪರಿಣಾಮವನ್ನು ನಾವು ಅನುಭವಿಸಬಹುದು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ, ಈ ಪ್ರೋಬಯೋಟಿಕ್ಸ್ ನಮಗೆ ಎಲ್ಲಿಂದ ಸಿಗುತ್ತದೆ. ಬಹಳ ಸರಳ, ನಮ್ಮ ಮನೆಯಲ್ಲೇ ಇದೆ. ಮೊಸರು ಅನ್ನೋದು ಒಂದು ಪವರ್ಫುಲ್ ಪ್ರೋಬಯೋಟಿಕ್ ಫುಡ್. ಇದರಲ್ಲಿ ಇರುವ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಗೆ ತುಂಬ ಉಪಯುಕ್ತ. ಪ್ರತಿದಿನ ಊಟದ ಜೊತೆ ಸ್ವಲ್ಪ ಮೊಸರು ತೆಗೆದುಕೊಂಡ್ರೆ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ. ಇದಕ್ಕಿಂತಲೂ ಮುಂದೆ ನಮ್ಮ ಮನೆಯಲ್ಲೇ ಇನ್ನೊಂದು ಕಾಮನ್ ಐಟಮ್ ಇದೆ, ಉಪ್ಪಿನಕಾಯಿ. ಬಹಳ ಜನ ಇದನ್ನು ಅವಾಯ್ಡ್ ಮಾಡ್ತಾರೆ, ಉಪ್ಪು ಜಾಸ್ತಿ, ಹೆಲ್ತ್ಗೆ ಬೇಡ ಅಂತ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡ ಉಪ್ಪಿನಕಾಯಿ ಒಂದು ಪ್ರೋಬಯೋಟಿಕ್ ಸೋರ್ಸ್. ಅದು ಫರ್ಮೆಂಟೇಷನ್ ಪ್ರೊಸೆಸ್ ಮೂಲಕ ತಯಾರಾಗಿರುತ್ತದೆ. ಆ ಪ್ರೊಸೆಸ್ನಲ್ಲಿ ಹಲವಾರು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಡೆವಲಪ್ ಆಗುತ್ತದೆ. ಅದೇ ಕಾನ್ಸೆಪ್ಟ್ ವಿಶ್ವದ ಎಲ್ಲ ಕಡೆ ಇದೆ. ಕೊರಿಯಾನಲ್ಲಿ ಕಿಮ್ಚಿ, ಪಶ್ಚಿಮ ದೇಶಗಳಲ್ಲಿ ಚೀಸ್, ನಮ್ಮಲ್ಲಿ ಮೊಸರು ಮತ್ತು ಉಪ್ಪಿನಕಾಯಿ. ಜಾಗ ಬದಲಾಗುತ್ತದೆ, ಆದರೆ ಪ್ರಿನ್ಸಿಪಲ್ ಒಂದೇ. ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ಪ್ರಿಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಎರಡನ್ನೂ ಕಂಬೈನ್ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಮನೆ ಕಟ್ತೀರಾ ಅಂದರೆ ಸಿಮೆಂಟ್ ಇದ್ದರೆ ಸಾಕಾ? ಇಲ್ಲ, ಕಾರ್ಮಿಕರು ಬೇಕು. ಇಲ್ಲಿ ಪ್ರಿಬಯೋಟಿಕ್ ಆಹಾರ, ಪ್ರೋಬಯೋಟಿಕ್ ಕೆಲಸ ಮಾಡುವ ಜೀವಿಗಳು ಎರಡೂ ಇದ್ದಾಗ ಮಾತ್ರ ಸಿಸ್ಟಮ್ ಪರ್ಫೆಕ್ಟ್ ಆಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ಏನಾಗುತ್ತದೆ, ಇದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ದೇಹದಲ್ಲಿ 80ಕ್ಕಿಂತ ಹೆಚ್ಚು ಅಂಗಾಂಗಗಳಿವೆ. ಪ್ರತಿ ಅಂಗಕ್ಕೂ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಬೇಕು. ಆದರೆ ನಾವು ತಿನ್ನೋದು ಸಿಂಪಲ್ ಆಹಾರ. ಅದನ್ನು ಯಾವ ಭಾಗಕ್ಕೆ ಹೇಗೆ ಬಳಸಬೇಕು ಅನ್ನೋದನ್ನು ಯಾರು ಡಿಸೈಡ್ ಮಾಡ್ತಾರೆ? ನಮ್ಮ ಗಟ್ ಮೈಕ್ರೋಬ್ಸ್. ಅವು ಫುಡ್ಡನ್ನು ಬ್ರೇಕ್ ಮಾಡಿ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸನ್ನು ಐಡೆಂಟಿಫೈ ಮಾಡಿ ಯಾವ ಅಂಗಕ್ಕೆ ಏನು ಬೇಕು ಅನ್ನೋದರ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡುತ್ತವೆ. ಇದು ಒಂದು ಆಟೋಮೆಟಿಕ್ ಇಂಟೆಲಿಜೆನ್ಸ್ ಸಿಸ್ಟಮ್. ನೀವು ಕಾನ್ಷಿಯಸ್ಲಿ ಏನೂ ಮಾಡೋದಿಲ್ಲ, ಆದರೆ ನಿಮ್ಮ ದೇಹದೊಳಗೆ ಈ ಪ್ರೋಸೆಸ್ ನಡೆಯುತ್ತಿರುತ್ತದೆ. ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಏನಾಗುತ್ತದೆ? ಒಂದು ಆರ್ಗನ್ಗೆ ಸರಿಯಾದ ನರಿಷ್ಮೆಂಟ್ ಸಿಗೋದಿಲ್ಲ, ಅದು ವೀಕ್ ಆಗುತ್ತದೆ. ನಂತರ ನಿಧಾನವಾಗಿ ಪ್ರಾಬ್ಲಮ್ ಶುರುವಾಗುತ್ತದೆ. ಕೆಲವರಿಗೆ ಶುಗರ್ ಲೆವೆಲ್ಸ್ ಫ್ಲಕ್ಚುಯೇಟ್ ಆಗುತ್ತದೆ, ಕೆಲವರಿಗೆ BP ಇಶ್ಯೂಸ್, ಕೆಲವರಿಗೆ ಹಾರ್ಟ್ ಬ್ಲಾಕೇಜ್. ಇವೆಲ್ಲವೂ ಸಡನ್ ಆಗಿ ಬರುವುದಿಲ್ಲ, ಇವುಗಳು ವರ್ಷಗಳ ಕಾಲ ಬಿಲ್ಡ್ ಆಗುತ್ತವೆ.
ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ರೂಟ್ ಕಾಸ್ ಗಟ್ ಹೆಲ್ತ್. ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ. ಕೆಲವು ತುಂಬ ಅನ್ಹೆಲ್ದಿ ಆಹಾರ ತಿನ್ನುತ್ತಾ ಇದ್ದರೂ 90-95 ವರ್ಷಗಳವರೆಗೆ ಹೆಲ್ದಿ ಆಗಿರುತ್ತಾರೆ. ಇನ್ನೊಬ್ಬರು ತುಂಬ ಕೇರ್ಫುಲ್ ಡಯಟ್ ಫಾಲೋ ಮಾಡಿದರೂ ಅವರಿಗೆ ಬೇಗ ಸಮಸ್ಯೆಗಳು ಬರುತ್ತವೆ. ಇದನ್ನು ನೋಡಿದಾಗ ಜನ ಕನ್ಫ್ಯೂಸ್ ಆಗುತ್ತಾರೆ. ನಾವು ಎಲ್ಲವೂ ಕರೆಕ್ಟ್ ಮಾಡ್ತಿದ್ದೇನೆ, ಆದರೂ ಸಮಸ್ಯೆ ಯಾಕೆ ಅಂತ. ಉತ್ತರ ಸಿಂಪಲ್. ನಿಮ್ಮ ಗಟ್ ಸಿಸ್ಟಮ್, ನಿಮ್ಮ ದೇಹಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಅಬ್ಸಾರ್ಬ್ ಆಗ್ತಿಲ್ಲ ಅಂದರೆ ನೀವು ಎಷ್ಟು ಒಳ್ಳೆಯ ಆಹಾರ ತಿಂದರೂ ಅದು ನಿಮ್ಮ ದೇಹಕ್ಕೆ ಪ್ರಯೋಜನ ಕೊಡಲ್ಲ. ಇದು ಹಾರ್ಡ್ ಟ್ರೂತ್. ಆದ್ದರಿಂದ ನಾವು ಫೋಕಸ್ ಮಾಡಬೇಕಾದದ್ದು ಹೊರಗಿನ ಡಯಟ್ ಮಾತ್ರ ಅಲ್ಲ, ಒಳಗಿನ ಸಿಸ್ಟಮ್. ಈಗ ನಾವು ಪ್ರಾಕ್ಟಿಕಲ್ ಸಿಸ್ಟಮ್ ನೋಡೋಣ. ಬೆಳಗ್ಗೆ ಬೆಚ್ಚಗಿನ ನೀರು ಮತ್ತು ನಿಂಬೆ ರಸ ಆದಮೇಲೆ ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯಕಾಳು. ಇದು ಪ್ರೀಬಯೋಟಿಕ್ ಸಪೋರ್ಟ್. ದಿನದ ಊಟದಲ್ಲಿ ಮೊಸರು, ಸ್ವಲ್ಪ ಉಪ್ಪಿನಕಾಯಿ. ಇದು ಪ್ರೋಬಯೋಟಿಕ್ ಸಪೋರ್ಟ್. ಈ ಎರಡರನ್ನು ಕಂಬೈನ್ ಮಾಡಿದರೆ ನಿಮ್ಮ ಗಟ್ನಲ್ಲಿ ಇರುವ ಮೈಕ್ರೋಬ್ ಸ್ಟ್ರಾಂಗ್ ಆಗುತ್ತವೆ. ಅವು ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತದೆ, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡುತ್ತದೆ ಮತ್ತು ನಿಮ್ಮ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತದೆ. ಇದನ್ನು ನೀವು ಒಂದು ದಿನ ಮಾಡಿದರೆ ರಿಸಲ್ಟ್ ಬರೋದಿಲ್ಲ, ಆದರೆ ಕನ್ಸಿಸ್ಟೆಂಟ್ ಆಗಿ ಮಾಡಿದರೆ ನೀವು ಸ್ವತಃ ಚೇಂಜ್ ಅನುಭವಿಸುತ್ತೀರಿ. ಎನರ್ಜಿ ಲೆವೆಲ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ರೆಡ್ಯೂಸ್ ಆಗುತ್ತೆ, ಬಾಡಿ ಲೈಟ್ ಅನ್ನಿಸುತ್ತದೆ. ಇದು ಮ್ಯಾಜಿಕ್ ಅಲ್ಲ, ಇದು ನ್ಯಾಚುರಲ್ ಪ್ರೋಸೆಸ್. ಈಗ ಒಂದು ಲಾಸ್ಟ್ ವಾರ್ನಿಂಗ್. ನೀವು ಈ ಎಲ್ಲ ತಿಳ್ಕೊಂಡು ನಾಳೆ ಶುರು ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಿದರೆ ನೀವು ಅದೇ ಸೈಕಲ್ನಲ್ಲಿ ಇರ್ತೀರ. ಸ್ಲೋ ಡ್ಯಾಮೇಜ್ ಮುಂದುವರಿಯುತ್ತದೆ. ನೀವು ಈಗಲೇ ಒಂದು ಡಿಸಿಷನ್ ತೆಗೆದುಕೊಳ್ಳಬೇಕು. ನಿಮಗೆ ಟೆಂಪ್ರರಿ ಕಂಫರ್ಟ್ ಬೇಕಾ ಅಥವಾ ಲಾಂಗ್ ಟರ್ಮ್ ಹೆಲ್ತ್ ಬೇಕಾ? ನಿಮ್ಮ ದೇಹ ನಿಮ್ಮ ಮೇಲೆ ಅವಲಂಬಿಸಿದೆ. ನೀವು ಅದಕ್ಕೆ ಯಾವ ಸಪೋರ್ಟ್ ಕೊಡ್ತೀರೋ ಅದು ಅದೇ ರೀತಿ ರೆಸ್ಪಾನ್ಸ್ ಕೊಡುತ್ತದೆ. ಆದ್ದರಿಂದ ಇಂದಿನಿಂದಲೇ ಸಣ್ಣ ಬದಲಾವಣೆ ಮಾಡಿ. ನಿಮ್ಮ ರುಟೀನ್ನಲ್ಲಿ ಈ ಸಿಂಪಲ್ ಹ್ಯಾಬಿಟ್ ಸೇರಿಸಿ. ಆಹಾರವೇ ಔಷಧ, ಆದರೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡ ಆಹಾರ ಮಾತ್ರ. ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆರೋಗ್ಯವಾಗಿರಿ.